ಜಿಪುಣ ಸೊಸೆ ಕ್ಯಾಮಿಡಿ ಕಥೆಗಳನ್ನ ನೋಡಿ ಹೊಟ್ಟೆ ಹುಣ್ಣಾಗೋಷ್ಟು ನಗಿ ಮಸ್ತ್ ಕ್ಯಾಮಿಡಿ ಆಯ್ತ್ರಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್. ಸಾವು ಲೇ ಸಾವು. ರೀ ಏನ್ರಿ ನಿಮ್ದು ಹಾ ಸಾವು ಅಂತ ಕರಿತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರದ ಏನಿಲ್ಲನ? ನೆಟ್ಟಿಗೆ ನನ್ನ ಹೆಸರು ಕರೆಕ್ಟ್ ಬರ್ತಿಲ್ಲ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂದ್ರೆ ತಂದು ಕೊಡ್ತೇನೆ ನಂಗೆ. ಹ್ಞೂಪಾ ತಂದು ಕೊಡ್ತೀನಿ, ದೊಡ್ಡ ಮಾರಾಯ ತಂದು ಕೊಡ್ತೀನಿ. ನನ್ನ ಹೆಸರು ಏನೈತಿ ಹಂಗ ಕರೀರಿ. ಅದು ಯಾಕಷ್ಟು ಕೆಟ್ಟದಾಗಿ ವರ್ಡ್ಸ್ನಲ್ಲಿ ಕರಿತೀರ ನನಗೆ? ಓ ಕೆಟ್ಟದಾಯ್ತಾನ. ಹಾಂ ಸರಿ ಸರಿ. ಸಾರು ಬೇಳೆ ಪಲ್ಯ ಹಿಂಗೆ ಕರೆದ್ರೆ ನಡೀತಿತ್ತಾನ? ಮಹಾಕಾಳಿ ಶಿಟ್ ಮಾಡ್ಕೊಂಡಿದ್ದು ಸಾಕು ಮಾರಯ್ಯ. ಹೌದು ಅಡುಗೆ ಏನು ಮಾಡಿದ್ರ? ಏನೋ ಗಮ್ ಅಂತ ಇದೆಯಲ್ಲೇ. ವಿಷ ವಿಷ ಮಾಡಿದ್ದೀವಿ. ಯಾಗಲೇ ನನ್ನ ಮನೆ ಇಷ್ಟು ಶಿಟ್ನಿಗ ಅಂದ್ರೂ ನನ್ನ ಶಿವಮಸ್ತು ಅಂತ ಶಿವಪ್ಪನ ಕಡೆ ಕಳಿಸ್ಬೇಕು ಮಾಡ್ಯಾನ. ಅಯ್ಯೋ ರೀ, ಶಾಂತಂ ಪಾಪಂ ಪಾಪಂ ಶಾಂತಂ. ಅಯ್ಯೋ 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 ಅಯ್ಯೋ, ಸುಮ್ಮನೆ ರೀಪ್ಪ. ನೀವೇನು ಹಂಗೆ ಸುಮ್ಮನೆ ನೀವೇನು ಕಾಮಿಡಿ ಮಾಡ್ತಾರೋ ಹಾಗೆ ನಾನು ಕಾಮಿಡಿ ಮಾಡೋದು ಅಷ್ಟೇ. ನೀವು ಹಾಗೆಲ್ಲ ಮಾತಾಡೋರಿ ಬೇಡ್ರಿಪ್ಪ. ನನ್ನ ಕಣ್ಣಲ್ಲಿ ನೀರು ತುಂಬಿ 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 ತುಳುಕ್ತಾ ಇರ್ತಾವೆ. ನಿಮ್ಗೇನು ಗೊತ್ತು? ಹಂಗಂದ್ರೆ ಸಾವು ಡ್ರಮ್ ತಂದಿಟ್ಬಿಡ್ತೀನಿ, ಅದ್ರ ಮುಂದೆ ಅಳ್ತು ಬಿಡ್ಲಿ. ತುಂಬ್ಕೊಂತೈತಿ, ನೀರಿನ ಬರಲ್ಲ ಅದಕ್ಕೆ. ಯಾಕೆ ಸಾವು ಯೋಚನೆ ಮಾಡಾಕತ್ತೇನ? ಎಂಥ ಡ್ರಮ್ಮು ತಂದಿಡ್ತಾರೆ ಇವರು? ಸಣ್ಣದು ದೊಡ್ಡದು ಏನ ಡ್ರಮ್ಮ ಬೇಡ, ಏನು ಬಕೆಟ್ ತೊಗೊಂಬರ್ಲಿರ್ತಾರೋ ಅಂತ ಯೋಚನೆ ಮಾಡಾಕತ್ತೇನ? ಬಾಯ್ ಮುಚ್ಚ್ರಿ. ಏನ್ರಿ ಮಾವರ ನೀರು ಹರಿ? ಅಯ್ಯೋ ನೀರು ಬಂದು ಒಂದು ವಾರ ಬಂತನ್ರಿಪ್ಪ. ನಾಳೆಗೆ 9ನೇ ದಿನ ನೋಡ್ರಿ. ಡ್ರಮ್ ಇಲ್ಲಿ ತಂದಿಟ್ಟು ಬಿಡನ್ರಿ. ಹೌದು, ಯಾರು ಯಾರು ಹಾಕ್ತಿದ್ದು? ಇನ್ಯಾರವ ನಿಮ್ಮತ್ತಿ? ಓ ಹೌದನ್ರಿ ಮಾವರ. ಅತ್ತೆರ ಅತ್ತೆರ ಸ್ಟಾಪ್ ಸ್ಟಾಪ್ ಹಾಕೋಬೇಡ್ರಿಪ್ಪ. ಒಂದು ಕಣ್ಣೀರು ಹನಿ ತೆಗೆದಿದ್ರು ನಾನು ಸಹಿಸ್ಕೊಳ್ಳಲ್ಲ ನೋಡ್ರಿ. ಡ್ರಮ್ ಇಟ್ಮೇಲೆ ಆಮೇಲೆ ಅಳ್ರಿ. ಅದ್ರಾಗ ನೀರಾದ್ರೂ ಬೀಳ್ತಾವು ಕಣ್ಣೀರು. ಅದು ಎದಕ್ಕಾದ್ರೂ ಯೂಸ್ ಆಗುತ್ತೆ. ಅದನ್ನ ಬಿಟ್ಟು ವೇಸ್ಟ್ ಮಾಡಬೇಡ್ರಿ ಕಣ್ಣೀರನ್ನ. ಹತ್ತಿರ ಅಳಕತ್ರೇನ್ರಿಪ್ಪ? ಎರಡು ಕೈಲಿ ಬಗ್ಸಿ ಒಡ್ಲಿನ ಇದ್ರಾಗ ಅಳ್ಬಂತ್ರಿ. ಹತ್ತಿರ ಒಂದೇ ಒಂದು ಕಣ್ಣ ಬಿಂದು ಜಾರಿದಾರೆ ನನ್ನಾಣೆ. ಹತ್ತಿರ ಲೇ ಸೊಸಿ, ನಿಂದೇನು ಎಷ್ಟೈತಿ ಎಷ್ಟು ಕೆಲಸ ಮಾಡೋದು? ನನ್ನೇನು ನಳ ಮಡಿಯನ? ಏನು ನದಿ ಹರಿಯ ನದಿ ಮಡಿಯ? ಯಾಕೆ ನಾನು ಅನ್ಕೊಂಡೆ ಮಳೆ ನೀರೇನೋ ಅಂತ. ಹೊಳ್ರಿಪ್ಪ, ಅಳಕೋಬೇಡಿ. ಅಳದಿತ್ತು ನನಗೆ ಮೊದಲೇ ಹೇಳ್ರಿ, ನಾನು ಅದಕ್ಕೊಂದು ವ್ಯವಸ್ಥೆ ಮಾಡ್ತೀನಿ. ಲೇ 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 ರಾಣಿ, ಹೋಗು, ನಿನ್ಗೇನು ಕೆಲಸ ಹೇಳಿ ನೋಡು ಅದ್ರ ಮಾಡೋಗು. ಏನು ಹೇಳಿದ್ರಿ? ಅಡಿಗೆ ಮಾಡೋದಿದ್ದೀರ? ಒಂದು ಸ್ವೀಟ್ ಮಾಡು ಸೂಪರ್ ಆಗಿ ಅಂದಿದ್ದೆ, ಮಾಡಿಯನ? ಹ್ಞೂವಾ ನನ್ನ ಸೊಸಿಯ ಗಮ್ಮಂತ ವಾಸನೆ ಬರ್ತಾ ಇದೆ. ಸ್ವೀಟ್ ಮಾತ್ರ ಖಂಡಿತ ಮಾಡಿರ್ತೀಯ. ಹೌದು, ಏನು ಮಾಡಿದ್ಯಾ ಸ್ವೀಟ್ನ? ಅದು ಮಾವರ ಸ್ಪೆಷಲ್ ರೀ, ಸ್ಪೆಷಲ್. ಅದು ನಿಮಗೋಸ್ಕರ ಅಲ್ರಿ, ಮೈದನಿಗೋಸ್ಕರ. ಮತ್ತೆ ನನಗ್ವಾ? ಮಾವರ ನಿಮ್ಗೆ ರೀ. ನಮ್ಮ ಮೈದಾ ತಿಂದು ಉಳಿದ್ಮೇಲೆ ನಿಮ್ಗೆ ಕೊಡ್ತೇನ್ರಿ. ಅಯ್ಯೋ ನನ್ನ ಕ್ರಮವೇ, ಅಂದ್ರೆ ಎಷ್ಟು ಮಾಡಿಲಿಪ್ಪ ನೀನು? ಅತ್ತಿಯರ ಇಷ್ಟ 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 ಅನ್ನಕ್ಕಿಂತ ಎಲ್ಲರಿಗೂ ಸಾಲ್ಬೇಕು, ಆದ್ರೆ ಅವ್ರು ಇಷ್ಟ ತಿನ್ನಬಾರ್ದು, ಅಷ್ಟು ಮಾಡೇನ್ರಿ. ಅಂದ್ರೆ ಅತ್ತಿಯರ ಟೇಸ್ಟ್ ನೋಡಕ್ಕೆ ಎಷ್ಟಕೊಂಡು ಬೇಕ್ರಿಪ್ಪ. ಸುಮ್ಮನೆ ಮೈದಾ ತಿಂತಾರ, ನಿಮ್ಗೂ ಕೊಡ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಆದ್ರೆ ವೇಸ್ಟ್ ಮಾತ್ರ ಈ ಜಿಮ್ಮನ ಸೊಸೆ ಎಂದು ಮಾಡಲ್ಲ. ಅದು ನಿಮ್ಗೆ ನೆನಪಿದ್ರೆ ಸಾಕು. ಏನು ಮೀಟಿಂಗ್ ಮಾಡ್ತಾ ಇದ್ದೀರಾ? ಏನು ಮೀಟಿಂಗ್? ಏನೋ ಗಮ್ ಗಮ್ ಅಂತ ಇದೆ ಅಡುಗೆ ಮನೆಯಿಂದ. ವೈನ್ಯರ ಎಸ್ ಮೈದನ ಮೈದನ ವೈನ್ಯರ ಏನದು? ಏನೋ ಸ್ವೀಟ್ ಮಾಡಿದ್ರಲ್ಲ? ನಮ್ಮ ಮೈದನ ಅಷ್ಟು ದೂರಿಂದ ಬಂದನಲ್ಲ, ಅದಕ್ಕೋಸ್ಕರ ನಮ್ಮ ಮೈದನಿಗೋಸ್ಕರ ಒಂದು ಸ್ಪೆಷಲ್ ಡಿಶ್ ಮಾಡಿದ್ದೀನಿ. ಯಾ ಸೂಪರ್ ಆಗಿರ್ಬೇಕಂಗ ಸ್ಪೆಷಲ್ ಡಿಶ್. ಹೌದು, ಏನು ಮಾಡಿದಿರಾ? ಸರ್ಪ್ರೈಸ್.
ಹೌದ್ರಿ ಥ್ಯಾಂಕ್ ಯು ವೈನಿಯರ. ಹಾಂ ಸರಿ ಆಯ್ತು ತಗೊಂಬರ್ರಿ, ನನಗೂ ಹೊಟ್ಟೆ ಸತಿ ಊಟ ಮಾಡ್ತೀನಿ. ಹೌದು, ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು, ಆಮೇಲೆ ನಾನು ಸ್ವೀಟ್ ತಂದು ಕೊಡ್ತೀನಿ. ಲೇ ಅವ್ನು ಕೊಟ್ಟದಂತ ಕೊಡೋಗ್ಲಿ ಪಾಪ. ಒಂದು ಸೆಕೆಂಡ್ ಇರ್ರಿಪ್ಪ. ಮೈದನ ಅವರೇ, ನೀವು ನೀವು ಓ ವೈನಿಯರ, ನೀ ಪ್ರಶ್ನೆನ ಆಮೇಲೆ ಕೇಳುವಂತ್ರಿ. ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ನಿಮ್ಮ ಕ್ವಶನ್ನ ಮುಂದುವರಿಸುವಂತ್ರಿ. ಅದ ಕೋರ್ಮನಿಗ ಕರೋಡ್ಪತಿಯಲ್ಲಿ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಅನ್ನೋರ್ಗತಿನ ಹಾಗೆ ಮಾಡೋಣ. ಈಗ ನಮ್ಗೆ ಒಟ್ಟು ಸತಿ ಹೋಗಿ ತೊಂಬರು ಏನು ಮಾಡಿದಿರಿ ಅಂತ. ಹಾ ಸರಿ ಸರಿ. ಏನ್ರಿ ವೈನಿಯರ ನೀವು? ಸ್ಪೆಷಲ್ ಜಿಲೇಬಿ ಮೈದನಿಗೋಸ್ಕರ, ಮೈದಾ ಜಿಲೇಬಿ ಸ್ಪೆಷಲ್. ಅಂದ್ರೆ ರೀ ವೈನಿಯರ, ನನಗೋಸ್ಕರ ಅಲ್ರಿ? ಮೈದನ ನಿನಗೋಸ್ಕರ ಮೈದನ ಜಿಲೇಬಿ ಸ್ಪೆಷಲ್. ಏನ್ರಿ ವೈನಿಯರ ಹಂಗೆ ಹೆಸರಿಟ್ಟಿರಿ? ಸುಮ್ಮನೆ ತಮಾಷೆಗೆ ಸರಿ ತಗೊಳ್ತೀನಿ. ತಗೊಂಡು ಹಂಗೆ ತಿನ್ನಕೋಬೇಡ್ರಿ, ಟೇಸ್ಟ್ ಹೇಳಿ, ರುಚಿ ಹೇಳಿ, ಹೇಗಿದೆ ಅಂತ ಹೇಳಿ. ವೈನಿಯರ ಎರಡು ಅರ್ಥ ಒಂದರಿಪ್ಪ. ಓಹೋದ ಸ್ಮಾಲ್ ಮಿಸ್ಟೇಕ್ ಆಯ್ತು. ಸರಿ ತಿನ್ರಿ, ಮೊದಲು ಕೊಡಲಿ ಆಮೇಲೆ ತಿಂತೀರಿ. ಓ ಸಾರಿ ಅತ್ತೀರ. ಜಿಲೇಬಿ ಅತ್ತೀರ, ಜಿಲೇಬಿ ನಮ್ಮ ಇದನ್ಗೋಸ್ಕರ ವೆರೈಟಿ ಆಗಿ ಸ್ಪೆಷಲ್ ಆಗಿ ಮಾಡಿರುವಂತ ಜಿಲೇಬಿಗಳು. ನೀವು ಬೇರೆ ಅದಕ್ಕೆ ಹೇಳಿದ್ದು ಕಣ್ಣ ಸ್ವಲ್ಪ ಚೆಕ್ ಮಾಡ್ಕೊಳ್ರಿ, ಆರಾಮಾಗಿರ್ರಿ, ಕ್ಯಾರೆಟ್ಗಳನ್ನ ಜಾಸ್ತಿ ತಿನ್ರಿ ಅಂದ್ರೆ ಅಯ್ಯೋ ಹಸಿದು ಹೆಂಗ್ ತಿನ್ಬೇಕು ಬೇಡ ಅಂತ ಬಿಡ್ತೀರ. ಅದಕ್ಕೆ ನೋಡು ಜಿಲೇಬಿ ಯಾವ್ದಂತ ಗೊತ್ತಾಗುತ್ತೆ ನಿಮಗೆ. ಏನೋ ಸೊಸಿ, ಇದು ಜಿಲೇಬಿನಾ? ವೈನಿಯರ ನಿಮ್ಮ ಭಾಷೆಲಿ ಇರ್ತ ಜಿಲೇಬಿ ಅಂತಾರನ್ರಿ? ನಾವಲ್ರಿಪ್ಪ ವೈನಿಯರ ಇದನ್ನ ತಿನ್ನಕ. ನಾನು ತಿನ್ನಲ್ಲ. ನಾನಂತ ತಿನ್ನೋದೇ ಇಲ್ಲ. ಏನ್ರಿ ಅಚ್ಚಿರ ಮಾವರ ಮೈದ್ನ ಇದು ನೀವು ತಿನ್ನಬೇಕು, ತಿನ್ನಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಂಗಿಲ್ಲ. ಏನಿಲ್ಲ ಇದು ಜಿಲೇಬಿನ ನೋಡಿದ್ರೆ ಹೆಂಗೈತಿ, ಇದು ನೋಡಿದ ಒಂಥರ ಏನೇನೋ ನೆನಪಾಗೈತಿ. ಲೋ ಲೇ 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 ನೆಟ್ಟಗೆ ಮಾಡ್ಬೇಕು ಜಿಲೇಬಿನ. ಅದನ್ನ ಬಿಟ್ಟಿದೆ ಏನದು ರೌಂಡ್ ಇಲ್ಲ, ಪೇರ್ ಇಲ್ಲ, ತೂತಿದು ಎಲ್ಲ ವೇಸ್ಟ್ ಮಾಡಿದ್ವಿ ನೋಡು. ಅದೇನು ವೇಸ್ಟ್ ಆಗತ್ತ? ಇತ್ತಿನ್ರಿ ವೇಸ್ಟ್ ಏನಾಗಲ್ಲ. ನಾನ್ ತಿನ್ನಗಿಲ್ಲ. ಯಾರು ನಿಂಗೆ ಹೇಳಿದ್ದು ಈ ಜಿಲೇಬಿ ಅಂತಂದು? ನೋಡಿ ಇವನ ಆಕಾರ ಹೆಂಗೈತಿ. ಸೊಸಿ ಯಾಕ ನನ್ನ ಹೊಟ್ಟಿ ಕಡೆ ಹಾಕದಿತ್ವಾ? ನಾವಲ್ಲೇ ಈ ಜಿಲೇಬಿನ, ನೀನು ತಿನ್ನು. ವೈನಿಯರ ನಂದು ಕೂಡ ಹೊಟ್ಟಿ ಜಾಡ್ಸಾಕತ್ ಬಿಡೈತಿಪ್ಪ, ನಾನು ಅಲ್ಲ ಈ ಜಿಲೇಬಿನ. ಹೀಗೆ ನೀವು ಮೂರು ಮಂದಿ ಜಿಲೇಬಿ ತಿಂತೀರೋ ಏನ? ಧರಣಿ ಕುಂದಿರ್ತೀನಿ, ಧರಣಿ ಕುಂದ್ರಂಗಿಲ್ಲ. ನಾನಕ್ಕೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ಳಿ. ಇದನ್ನೇ ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಹೊತ್ತು ಇದನ್ನೇ ತಿನ್ನಿಸ್ತೀನಿ. ತಿನ್ನಿ ತಿನ್ನಿ ಜಿಲೇಬಿನ, ಸೂಪರ್ ಸೂಪರ್. ಏನು ಇದನ್ನ ಜಿಲೇಬಿನ? ಅಯ್ಯೋ ದೇವ್ರೆ, 3 ಹೊತ್ತು ಇದನ್ನ ತಿನ್ನಿಸ್ತಾ ಅಂತ ರೀ. ಕಣ್ಣು ಮುಚ್ಕೊಂಡು ತಿಂದ್ಬಿಡ್ರಿಪ್ಪ. ಅಯ್ಯೋ ನಾನು ತಿನ್ನಂಗಿಲ್ಲ. ನಾನಂದ್ರೆ ಮನೆ ಬಿಟ್ಟು ಹೋಗೋದಲ್ಲ, ಒಳ್ಳೆ ಅಲ್ಲೇ ಸೇರ್ತೀನಿ ಬಿಡ್ರಿ ಹೋಗಿ. ಈಗೇನ ಜಿಲೇಬಿ ತಿಂತಿರೋ ಏನ? 3 ಹೊತ್ತು ತಿನ್ನಿಸ್ಲು ಒಳ್ಳೆ ಅಂತಂದ್ರೆ 3 ಹೊತ್ತಾಗಿ 6 ಹೊತ್ತಾಗುತ್ತೆ ನೋಡು. ಹೆಂಗಂತೀರಿ? ಇವತ್ತ ನಾಳೆ ಖಾಲಿ ಆಗೋತನ ತಿನ್ಲೇಬೇಕು. ಸೊಸಿ ತಿನ್ಲಿಲ್ಲ ಅಂದ್ರೆ? ಮಾವರ ತಿನ್ಲಿಲ್ಲ ಅಂದ್ರೆ ನನಗೆ ಗೊತ್ತೈತ್ರಿ ಎಂತೆಂತ ಐಡಿಯಾ ಮಾಡಿ ಈ ಜಿಲೇಬಿನ ತಿನ್ನಿಸ್ಬೇಕು ಅಂತ. ಇವಾಗ ತಿಂದ್ರೆ ಓಕೆ, ಇಲ್ಲ ಅಂದ್ರೆ 3 ದಿನ ತಿನ್ಬೇಕಾಗತ್ತೆ ಈ ಜಿಲೇಬಿನ. ಹೆಂಗೆ ಇವಾಗ ತಿಂತೀರಾ? ಈಗ ನೋಡಿ ಬೈಕೆ 3 ದಿನ ತಿನ್ಬೇಕಲ್ಲ ಅಂತ ಅಂದ್ಬಿಟ್ಟು ಇವಾಗೆ ತಿಂತಾರೆ ನಮ್ಮ ಅತ್ತೆ ಮಾವ ಮೈದ್ನ. ಹೇಗಿದೆ ಜಿಲೇಬಿ? ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿಪ್ಪ ಪ್ಲೀಸ್ ಪ್ಲೀಸ್. ಮೈ ಚಾನಲ್ ಹೇಗಿದೆ ಅಂತ ಲೈಟ್ ಆಗಿ ಸ್ವೀಟ್ ಆಗಿ ಕಾಮೆಂಟ್ ಮಾಡಿ, ಓಕೆನಾ? ಕತೆ ಬರೋದು ಹೇಗಿದೆ ಹೆಂಗಿದೆ ಅಂತ ಹೇಳ್ತೀರಲ್ವಾ, ಪ್ಲೀಸ್ ಹೇಳಿಪ್ಪ.
ಯವ್ವಾ ಸೋಸಿಯ, ನಿನ್ನ ಪ್ರೀತಿಯ ವೀಕ್ಷಕರು ನಿನ್ನ ವಿಡಿಯೋಗಳನ್ನ ನೋಡ್ತಾರೆ, ಕಾಮೆಂಟು ಮಾಡ್ತಾರೆ, ಲೈಕ್ ಮಾಡ್ಕೋ, ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಆದರೆ ಈ ಜಿಲೇಬಿಗಳನ್ನು ನಾವು ಹೆಂಗೆ ತಿನ್ನಬೇಕು? ಅಯ್ಯೋ ಮಾವರ, ಅಷ್ಟು ಗೊತ್ತಿಲ್ಲನ್ರಿ. ಕೈಲಿ ತಗೊಳೋದು,